ಅತಿಯಾದ ತಾಳ್ಮೆಯಿಂದ ಇದ್ದಾರೆ ಎಂದರೆ ಅವರ ಜೊತೆ ಅತಿಯಾದ ದುರ್ನಡತೆ ಮಾಡಬೇಡಿ. ಏಕೆಂದರೆ ಅತಿಯಾದ ತಾಳ್ಮೆ ಇರುವವರಿಗೆ ಅತಿಯಾದ ಕೋಪ ಕೂಡ ಬರುತ್ತೆ. ಅತಿಯಾದ ಕೋಪ ಸರ್ವನಾಶಕ್ಕೆ ಕಾರಣವಾಗುತ್ತದೆ, ಎಚ್ಚರವಿರಲಿ. ಭಗವಂತನ ಸ್ಮರಣೆ ಮಾಡುವ ಸಮಯದಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಸಂದೇಶ ಭಗವಂತನಿಗೆ ತಲುಪಿದೆ ಎಂದು. ತಪ್ಪು ಹೆಜ್ಜೆ ಇಡುವುದು ಸಹಜ, ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ. ಒಂದು ಸುಂದರವಾದ ಪರಿವಾರದಲ್ಲಿ ಒಡಕು ಹುಟ್ಟಲು ಎರಡು ಅತಿ ದೊಡ್ಡ ಕಾರಣಗಳು. ಒಂದು, ತಮ್ಮಲ್ಲಿ ಅತಿ ಸಣ್ಣ ವೈಮನಸ್ಸು. ಎರಡು, ತಮ್ಮವರಲ್ಲದವರ ಮಾತಿನ ಮೇಲೆ ಅಪಾರ ನಂಬಿಕೆ ಹಾಗೂ ಅವರ ಜೊತೆ ಬಾಂಧವ್ಯ. ಅನ್ಯರು ನಿಮ್ಮಲ್ಲಿರುವ ಅತಿ ಸಣ್ಣ ವೈಮನಸ್ಸನ್ನು ತಮ್ಮ ಮಾತಿನ ಮೋಡಿಯಿಂದ ಅತಿ ದೊಡ್ಡದಾಗುವಂತೆ ಮಾಡುತ್ತಾರೆ. ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ, ನಿನಗೆ ಕೆಟ್ಟದ್ದನ್ನು ಮಾಡುವವರು ನೀನು ಒಳ್ಳೆಯದನ್ನು ಮಾಡಿದರೂ ಕೆಟ್ಟದ್ದನ್ನು ಮಾಡುತ್ತಾರೆ. ಅದಕ್ಕಾಗಿಯೇ ಶಾಂತವಾಗಿರಿ ಮತ್ತು ನಿಮ್ಮ ಕೆಲಸವನ್ನು ಮಾಡಿ. ನಿಂದನೆಗೆ ಹೆದರಬೇಡಿ. ನಿಂದನೆಯು ಬದುಕಿರುವವನಿಗೆ ಮಾತ್ರ, ಪ್ರಶಂಸೆಯು ಕೇವಲ ಮರಣದ ನಂತರ. ನಿಮ್ಮನ್ನು ನೋಯಿಸುವ ವ್ಯಕ್ತಿಗಳಿಗೆ ಈ ಎರಡು ವಿಷಯಗಳನ್ನು ನಿಮ್ಮಲ್ಲೇ ಹುಟ್ಟುಹಾಕಿ. ಒಂದು, ಮೌನವಾಗಿರುವುದು. ಇನ್ನೊಂದು, ಕ್ಷಮಿಸಿಬಿಡುವುದು.